ಜಗದಲ್ಲಿ ನಿನ್ನ ಹಾಗೆ. ಇನ್ನು ಗ್ರಾಮಾಯಣದಲ್ಲಿ ಕುಸುಮ ಸಾಂಗು. ಸೊ ಕುಸುಮ ಸಾಂಗ್ ತುಂಬ ವಿಶೇಷವಾದ ಸಾಂಗ್ ನನಗೆ. ಅಂದರೆ ಗ್ರಾಮಾಯಣ ಸಿನಿಮಾ ಹಲವಾರು ವರ್ಷಗಳಿಂದ ಆಗ್ತಾ ಇದ್ದಂಥ ಒಂದು ಸಿನಿಮಾ. ಬಹುಶಃ ಗ್ರಾಮಾಯಣ ಸಿನಿಮಾ ಸ್ಟಾರ್ಟ್ ಆದಾಗ ನಾನು 1-2 ಹಾಡು ಬರೆದಿದ್ದೇನೋ ಗೊತ್ತಿಲ್ಲ. ಸರ್, ಈಗ ಒಂದು ಹಾಡನ್ನು ಯಾರಾದರೂ ಬೇರೆಯವ್ರು ಬರೆದಿರೋ ಹಾಡನ್ನು ನೀವು ಕೇಳಿದಾಗ ಈ ಹಾಡನ್ನು ಇನ್ನೂ ಸ್ವಲ್ಪ ಚೆಂದಾಗಿ ಬರಿಬೋದಿತ್ತು, ಅಥವಾ ಈ ಸಾಲಲ್ಲಿ ಇವರು ಈ ರೀತಿಯಾಗಿ ಚೇಂಜಸ್ ಮಾಡಬಹುದಿತ್ತು ಅಂತ ಅನಿಸುತ್ತೆ ಸರ್? ಡೆಫಿನೆಟ್ಲಿ ಅನಿಸುತ್ತೆ, ತುಂಬ ಹಾಡುಗಳು ಅನಿಸುತ್ತೆ. ಓಕೆ ಸರ್, ಚಿತ್ರರಂಗದಲ್ಲಿ ಈಗ ನೀವು ಬರೆದಿರುವಂಥ ಹಾಡನ್ನು ಈ ಹಾಡು ಬೇಡ ಅಂಥೇಳಿ ಅಥವಾ ಈ ಹಾಡು ಇರಲಿ ಅಂತೇಳಿ ತೊಗೊಂಡು ಆಮೇಲೆ ನೋಡಿದರೆ ಸಿನಿಮಾದಲ್ಲಿ ಆ ಹಾಡೇ ಇರೋದಿಲ್ಲ, ಆ ಥರ ಆಗಿದೆ ಸರ್? ಆಗಿದೆ, 1-2-3 ಸಿನಿಮಾಗಳಲ್ಲಿ ಆಗಿದೆ ಸರ್. ಇವಾಗ ಅದೇ ಕ್ರಶ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಚಾಲೆಂಜ್ ಸರ್ ನಿಮಗೆ, ನಿಮ್ಮ ಹೆಂಡತಿಯನ್ನು ಬಿಟ್ಟು 5 ಸುಂದರವಾಗಿರುವಂಥ ಒಂದು 5 ಜನ ಹುಡುಗಿಯರ ಹೆಸರನ್ನು ಹೇಳೋದಾದ್ರೆ ಸರ್? ಅಂದರೆ ಈಗ ನಾನು ಮನೆಗೆ ಹೋಗೋದು ಬೇಡ ಅಂತಲೇ ಡಿಸೈಡ್ ಮಾಡಿ. ಸರ್, ನಾನು ನಿಮ್ಮ ತುಂಬ ಸಾಂಗ್ಗಳನ್ನು ಕೇಳಿದ್ದೀನಿ. ನೀವು ಹೆಚ್ಚಿನ ಸಾಂಗ್ಗಳಲ್ಲಿ ಬರೆದಿರೋದು ಹುಡುಗಿಯರನ್ನು ಹೊಗಳಿ. ಇಲ್ಲ, ಈ ಪ್ರಪಂಚದಲ್ಲಿ ಹುಡುಗಿನ ಅಥವಾ ಹೆಂಡತಿನ ಹೊಗಳೋದ್ರಿಂದಲೇ ಪ್ರಪಂಚ ನಡೀತಿರೋದು. ಹಾಗಾಗಿ ಸೊ ಅದು ಪ್ರಕೃತಿ, ಅಂದರೆ ಹೆಣ್ಣಂದ್ರೇ ಪ್ರಕೃತಿ, ಅವಳಿಗೊಂದು ಸೌಂದರ್ಯ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಅದು ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾರಾದರೂ ಒಬ್ರು, ಈಗ ನನಗೇನು ಕ್ರಶೇ ಇಲ್ಲ, ಯಾರ ಮೇಲೂ ಇದೇ ಆಗಿಲ್ಲ, ನಾನು ಹೇಳ್ದಂಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಷ್ಟೇ. ಬಿಟ್ಟರೆ ಡೆಫಿನೆಟ್ಲಿ ಆಗೇ ಇರುತ್ತೆ. ಸೊ ನಮಗೂ ಯಾರೋ ಒಬ್ಬರು ಟೀಚರ್ ನೋಡಿದಾಗ ಚೆನ್ನಾಗಿದ್ದಾರಲ್ಲ ಇವರು ಅನಿಸುತ್ತೆ. ಆ ಒಂದು ಸಿನಿಮಾಗೆ ಹಿನ್ನೆಲೆ ಸಂಗೀತ ಮಾಡಿಕೊಂಡು, ಕೆಲವು ಸಿನಿಮಾಗಳ ಕಥೆಯಲ್ಲೂ ಇದು ಮಾಡಿಕೊಂಡು ಅಂದರೆ ಈ ವ್ಯಕ್ತಿ ಹೇಗೆ ಬರೆಯೋದಕ್ಕೆ ಸಾಧ್ಯ? ಏ ಚಂದನ ಚಿಗುರಿ ಅಡಿಸಿದಿ ನನ್ನದಿಯ ಮ್ಯಾಲ ಬುಗುರಿ, ಮಲ್ಲಿಗೆ ಗಂಧ ಮೈ ತುಂಬ ನೀ ನನ್ನ ಒಲ್ಲು ಕಸವರಿ. ಏ ಚಂದನ ಚಿಗುರಿ ಅಡಿಸಿದಿ ನನ್ನದಿಯ ಮ್ಯಾಲ ಬುಗುರಿ, ಮಲ್ಲಿಗೆ ಗಂಧ ಮೈ ತುಂಬ ನೀ ನನ್ನ ಒಲ್ಲು ಕಸವರಿ. ಸರ್, ಈಗ ಕರಾವಳಿ, ಲವ್ ಸೀಸನ್ಸು ಮತ್ತು ಗ್ರಾಮಾಯಣ ಅಂತೇಳಿ 3 ಚಿತ್ರಗಳಿಗೆ ನೀವು ಸಾಹಿತ್ಯವನ್ನು ಬರೆದಿದ್ದೀರಾ. ಈಗಾಗಲೇ ಅವು ಬಿಡುಗಡೆ ಹೊಸತಿರಲ್ಲಿ ಇದಾವೆ ಕೂಡ. ಈಗ ಆ ಒಂದು 3 ಚಿತ್ರದಲ್ಲಿ ವಿಶೇಷವಾಗಿ ನನಗೆ ವಿಶೇಷವಾದಂಥ ಹಾಡು ಲವ್ ಸೀಸನ್ಸ್ನಲ್ಲಿ ಬರುವಂಥ ಹಾಡು. ಅದರಲ್ಲಿ ಬರುವಂಥ ಒಂದು ಸಾಲಿದೆ ಸರ್, ಅದು ಮಳೆಯಾಗೋ ಮುಂಚೆ ಕೊಡೆ ಹಿಡ್ಕೊಂಡು ಬರುವೆ. ಅದೇಕೆ ಸರ್? ಅಂದರೆ ನೀನು ನೆನಿಬಾರ್ದು ಅನ್ನೋ ಒಂದು ಕಾಳಜಿ ಇದೆ ಗೊತ್ತಾ. ಸೊ ಆ ಒಂದು ಪ್ರೀತಿಯ ಕಾಳಜಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೇಳ್ಬೋದು. ಎದೆ ಗೂಡಲ್ಲಿ ಇಟ್ಕೊಂಡು ಇದು ಮಾಡ್ತೀನಿ, ನಿಮ್ಗೆ ಯಾವಾಗಲೂ ನೇರಳಾಗಿರ್ತೀನಿ, ಅದಕ್ಕಿಂತನೂ ಇದು ತುಂಬ ಫಿಸಿಕಲಿ ನಾವು ಹೇಳ್ತೀವಿ. ಅಂದರೆ 3D ಅಂತ, ಅಂದರೆ ನಾವು ಕಾಣುತ್ತೆ ನಿಮಗೆ ಅದು ತುಂಬ ಲೈಫಲ್ಲಿ ನಮ್ಗೆ ಮಳೆ ನೆನೆಯೋದು ಇದೆಲ್ಲ ತುಂಬ ನ್ಯಾಚುರಲ್ ಆಗಿರುವಂಥದ್ದು. ಸೊ ಅದು ತುಂಬ ಲೈಫಿಗೆ ಕನೆಕ್ಟಿಂಗ್ ಆಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಮಳೆ ಬರೋಕ್ಕಿಂತ ಮುಂಚೆ ನಾನು ಕೊಡೆ ಹಿಡ್ಕೊಂಡು ಬಂದುಬಿಡ್ತೀನಿ. ಅಂದರೆ ಆ ಖುಷಿನೇ ಬೇರೆ ಅಲ್ವಾ. ಈಗ ಯಾರೋ ಒಬ್ಬರು ನಮ್ಗೆ ಮಳೆಯಲ್ಲಿ ನೆನಿತೀನಿ ಅಂತ ಕೊಡೆ ಹಿಡ್ಕೊಂಡ್ಬಂದರೆ ಆ ಖುಷಿನೇ ಬೇರೆ ಅಲ್ವಾ. ಸೊ ಆ ಥರ ಏನೋ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ನೀವೇ ಹೇಳಿದ್ರಿ, ಪ್ರೀತಿ ಅದೇ ವಿರಹ, ಅದೇನೋ ಬೇರೆ ಥರ ಹೇಳಬೇಕಲ್ಲ, ಹಾಗಾಗಿ ಆ ಪದಗಳು. ಸರ್, ಅಂದರೆ ನಿಮ್ಗೆ ಯಾರಾದರೂ ಕೊಡೆ ಹಿಡ್ಕೊಂಡು ಬರುವಾಗ ಮಳೆಯಲ್ಲಿ ಹೊಳೆದಂಥ ಸಾಲುಗಳ, ಅಥವಾ ಇದೇ ಒಂದು ಚಿತ್ರಕ್ಕೆ ನಾವು ಬರಿಬೇಕು ಅಂತ ಕೂತಾಗ ಬರೆದಂಥ ಸಾಲುಗಳ ಸರ್ ಇವು? ಇಲ್ಲ, ನಾವು ಅಂದರೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಳೆ ಗಮನಿಸ್ತೀವಿ, ಕೊಡೆ ಗಮನಿಸ್ತೀವಿ, ಎಲ್ಲೋ ಓದಿರ್ತೀವಿ, ಎಲ್ಲ ಹಾಡುಗಳನ್ನು ಕೇಳಿರ್ತೀವಿ. ಅದ್ರಲ್ಲಿ ಕೂತಾಗ ಎಲ್ಲೋ ಒಂದು ಏನೋ ಸಮಗ್ರವಾಗಿ ಏನೋ ಒಂದು ಬಂದ್ಬಿಡುತ್ತೆ ಸರ್, ಅದಷ್ಟೇ. ಇನ್ನು ಗ್ರಾಮಾಯಣದಲ್ಲಿ ಕುಸುಮ ಸಾಂಗು, ನೀನಿಲ್ಲದೆ ಬೇರೆ ಏನಿಲ್ಲ ಜಗದಲ್ಲಿ. ಎಸ್ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಕುಸುಮ ಸಾಂಗ್ ತುಂಬ ವಿಶೇಷವಾದ ಸಾಂಗ್ ನನಗೆ. ಅಂದರೆ ಗ್ರಾಮಾಯಣ ಸಿನಿಮಾ ಹಲವಾರು ವರ್ಷಗಳಿಂದ ಆಗ್ತಾ ಇದ್ದಂಥ ಒಂದು ಸಿನಿಮಾ. ಬಹುಶಃ ಗ್ರಾಮಾಯಣ ಸಿನಿಮಾ ಸ್ಟಾರ್ಟ್ ಆದಾಗ ನಾನು 1-2 ಹಾಡು ಬರೆದಿದ್ದೇನೋ ಗೊತ್ತಿಲ್ಲ. ಸೊ ಆ ಸಿನಿಮಾ ನಾನು ಫಸ್ಟ್ ಪೋಸ್ಟರ್ ನೋಡಿದಾಗಲೂ ನಾನು ವಿನಯ್ ಸರ್ ನೋಡಿ, ವಿನಯ್ ಸರ್ ಏನೋ ಬೇರೆ ಥರ ಕಾಣಿಸ್ತಿದ್ದಾರಲ್ಲ, ಏನೋ ಬೇರೆ ಏನೋ ಮಾಡ್ತೀರ ಅಂತ ಅಂದ್ಕೊಂಡಿದ್ದು. ನನಗೆ ದೇವರಾಣೆ ಗೊತ್ತಿಲ್ಲ, ಒಂದಿನ ನಾನು ಇಷ್ಟು ವರ್ಷ ಆಗುತ್ತೆ ಆ ಸಿನಿಮಾ, ನಾನು ಹೋಗಿ ಈ ಥರದೊಂದು ಹಾಡು ಬರಿತೀನಿ ಅದಕ್ಕೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಅಲ್ಲಿ ಕೂತ್ಕೊಂಡು ಬರೆದಿದ್ದು ಪೂರ್ಣ ಸರ್ ಸ್ಟುಡಿಯೋದಲ್ಲಿ, ಆ್ಯಂಡ್ ಚಂದ್ರು ಸರ್ ನಮ್ಮ ಜೊತೆಗಿದ್ದು. ನಮ್ಗೆ ಆ ಒಂದು ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಡೈರೆಕ್ಟರ್ಸ್ದೊಂದರೆ ಇದು ಮ್ಯಾಚ್ ಆಗುತ್ತೆ, ರ್ಯಾಪು ಬಿಲ್ಡ್ ಆಗುತ್ತೆ. ಅವ್ರು ಕೂಡ ಇನ್ಪುಟ್ಸ್ ಆಗಿರ್ಬೋದು, ಅವರ ಪಲ್ಸ್ ಏನಿದೆ ಅದು ಮ್ಯಾಚ್ ಆಗುತ್ತೆ. ಆ್ಯಂಡ್ ವಿಜುವಲ್ಸ್ ತೋರಿಸ್ತಾರೆ, ಹೀರೋಯಿನ್ ಕೆಮಿಸ್ಟ್ರಿ ತೋರಿಸ್ತಾರೆ. ಇದೆಲ್ಲ ತೋರಿಸಿದಾಗ ಒಂದು ನಮ್ಗೆ ಗೊತ್ತಿಲ್ಲ ಏನೋ ಒಂದು ಲೈನ್ಸ್ಗಳು ಬರುತ್ತೆ. ಹಾಗಾಗಿ ಏನೇ ಹೇಳೋ ಕುಸುಮ, ಆ ಕುಸುಮ ಕ್ಯಾರೆಕ್ಟರ್ ಮೇಲೆ ಬರೆದಿರುವಂಥದ್ದು. ಏನೇ ಹೇಳೋ ಕುಸುಮ ಕುಂತರು ನಿಂತರು ನೀನೇ ಕಣೆ, ಮುದ್ದೆ ಮುರಿದ ಹಾಗೆ ಮುದ್ದಿಸಿ ತಿಂದೆ ಈ ಜೀವವನೇ. ಅಂದರೆ ಲೈಫ್ ಎಕ್ಸ್ಪೀರಿಯನ್ಸ್ಗಳು. ಈಗ ನೀವು ಮುದ್ದೆ ತಿನ್ನಬೇಕಾದ್ರೆ ಈ ಥರ ಕೈ ಹಿಡ್ಕೋತೀರ, ಅದೇ ಮಗುನ ಹಿಂಗೆ ಮುದ್ದು ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಹೀಗೆ ಮಾಡ್ತೀರಾ. ಅದೊಂದು ಪ್ರೋಸೆಸ್ ಇದೆ ಗೊತ್ತಾ. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ. ಅಂದರೆ ಮುದ್ದೆನ ಮುರಿದಷ್ಟು ಬ್ಯೂಟಿಫುಲ್ಲಾಗಿ ನನ್ನ ಜೀವವನ್ನು ನೀನು ಮುರ್ಕೊಂಡು ತಿಂದೆ ಅನ್ನೋದೊಂದು ಲೈಫ್ ಎಕ್ಸ್ಪೀರಿಯನ್ಸ್ ವಿತ್ ಲವ್ ಬ್ಲೆಂಡ್ ಮಾಡೋದಿದೆಯಲ್ಲ, ಅದು ನನಗೆ ತುಂಬ ಇಷ್ಟ. ಹಾಗಾಗಿ ಆ ಹಾಡು ತುಂಬ ವಿಶೇಷ ಅನ್ನಿಸ್ತು. ಇನ್ನು ಚರಣದಲ್ಲಿ ಬರೋ ಸಾಲುಗಳು ಕೂಡ ನನಗೆ ತುಂಬ ಆಪ್ತ.
ಈ ಮನದಲ್ಲಿ ಇಂದು ಇದೆ ನೋಡು ನಿನ್ನನ್ನೇ ತುಂಬಿಕೊಂಡ ಮಲೆನಾಡು, ಅಂದರೆ ಮನಸ್ಸಿನೊಳಗೊಂದು ಮಲೆನಾಡು ಸೃಷ್ಟಿಯಾಗಿದೆ ನಿನ್ನಿಂದ. ನಾ ಪದಗಳ ನುಂಗಿ ಕವಿ ಅದೇ. ಮಲೆನಾಡು ಯಾವಾಗಲೂ ಕವಿಗಳು ಮಲೆನಾಡಲ್ಲಿದ್ದರೆ ಅಲ್ಲಿ ತುಂಬ ಕವಿಗಳೇ ಯಾಕೆ ಜನ್ರೇಟ್ ಆಗ್ತಾರೆ ಅಂದರೆ ಆ ವಾತಾವರಣ ಹಂಗಿದೆ. ಸೊ ನಾ ಪದಗಳ ನುಂಗಿ ನುಂಗಿ ಕವಿ ಆಗ್ತಾ ಇದ್ದೀನಿ, ಮಳೆ ಹನಿ ಇಂಗಿ ಭೂವಿ ಆಗ್ತಾ ಇದ್ದೀನಿ. ಅಂದರೆ ನಾನು ಹೇಳೋ ಹೊಟ್ಟಿದ್ದು ಮಳೆ ಹನಿ ಇಂಗಿ ಹಸಿರಾಗ್ತಿದ್ದೀನಿ ಅಂತ. ಅಂದರೆ ಮಳೆ ಹನಿ ಇಂಗಿದಾಗ ಭೂವಿ ಹಸಿರಾಗಲೇಬೇಕಲ್ಲ. ಸೊ ಅದು ಒಂದು ಭೂವಿ ಅನ್ನೋ ಪದ ಬಳಸ್ದಲ್ಲಿ ಮಳೆ ಹನಿ ಇಂಗಿ ನಾನು ಭೂವಿಯಷ್ಟು ಹಸಿರಾಗ್ತಾ ಇದ್ದೀನಿ ಅಂತ. ಸೊ ಈ ಥರ ಒಂದಿಷ್ಟು ಆಪ್ತವಾದ ಸಾಲುಗಳನ್ನು, ಹೊಸ ಥರದ ಸಾಲುಗಳನ್ನು ಆ ರಾಗ ಮತ್ತು ಆ ಸಿಚುವೇಶನ್ ಬರ್ಸ್ಕೋತಷ್ಟೇ. ನಾವು ಅದಕ್ಕೆ ಜಸ್ಟ್ ಒಂದು ರಿಯಾಕ್ಟ್ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತೀನಿ, ಟ್ಯೂನ್ ಬರ್ಸ್ಕೊಳ್ಳೋದು. ಅದು ನಮ್ಮಲ್ಲಿರೋ ಒಂದಿಷ್ಟು ವಿಚಾರಗಳ ಮೂಲಕ ನಾವು ರಿಯಾಕ್ಟ್ ಮಾಡ್ತೀವಿ ಅಷ್ಟೇ ಅದಕ್ಕೆ, ಟ್ಯೂನ್ಗೆ. ಆ ಟ್ಯೂನ್ ಬರ್ಸ್ಕೋತಾ ಹೋಗುತ್ತೆ ಎಲ್ಲ. ಓಕೆ, ನಾವು ಕೇಳ್ತಾ ಇದ್ವಿ ಸರ್, ನಮಗೆ ಮೊದಲೆಲ್ಲ ಹೇಳ್ತಾ ಇದ್ರು ಕವಿತೆನ ಹೆಂಗೆ ಬರಿಬೇಕಂತಂದರೆ, ಆ ಕವಿತೆ ನಿನ್ನ ಬಾಯಿಂದ ಹೇಳ್ತಾ ಇದ್ರೆ ಕೇಳೋನು ಆ ಕವಿತೆ ಎಲ್ಲಿಂದ ಇದೆ ಹೇಗಿದೆ ಅಂತೇಳಿ ಅದನ್ನು ಅನುಭವಿಸಬೇಕು ಅಂತೇಳಿ. ಇದು ಮುದ್ದೆ ಮುರಿದ ಹಾಗೆ ನೀನು ನನ್ನ ಆ ಒಂದು ಸಾಲಿದೆಯಲ್ಲ ಸರ್, ಅದು ಅಲ್ಲಿ ಎಷ್ಟೊಂದು ನಮಗೆ ಸರಳವಾಗಿ ಆ ಹಳ್ಳಿ ಸೊಗಡು, ಇವಾಗ ಆ ಮಂಡ್ಯ ಮೈಸೂರು ಆ ಸೊಗಡು ಒಂದು ಸಲ ಹಿಂಗೆ ರಪ್ಪಂತೆ ಕಣ್ಮುಂದೆ ಪಾಸ್ ಆಗೋದು ಅಂತಾರಲ್ಲ ಸರ್, ಆ ರೀತಿಯಾದಂಥ ಒಂದು ಸೊಗಡು ಬರುತ್ತೆ ಸರ್ ಅಲ್ಲಿ. ನಿಮಗೆ ಕಥೆನ ಮುಂಚೆ ಹೇಳಿದ್ರ ಸರ್ ಈ ರೀತಿಯಾಗಿರುತ್ತೆ ಹಿಂಗೆ ಬರಿಬೇಕಂತ ಹೇಳಿ? ಅಂದರೆ ಕತೆ ನಾನು ಕೇಳಿಲ್ಲ. ನಾನು ಯೂಶ್ವಲಿ ಒಂದು ಹಾಡು ಅಥವಾ 2 ಹಾಡು ಇದ್ದಾಗ ಕಥೆಯನ್ನು ಕೇಳಲ್ಲ, ಯಾಕಂದರೆ ಆ ಕತೆ ಇನ್ಫ್ಲೂಯೆನ್ಸ್ ಬರೋದು ಬೇಡ ಅನ್ನೋ ಒಂದು ಇದಕ್ಕೆ. ಬಟ್ ನಿರ್ದೇಶಕರ ಜೊತೆ ಒಂದಿಷ್ಟು ಸಮಯವನ್ನು ಕಳೆದವರು ಗ್ರಾಮಾಯಣದ ಬಗ್ಗೆ ಹೇಳಿ, ಮತ್ತು ನನಗೆ ಈ ಕಥೆಗಳೆಲ್ಲ ಸಿನಿಮಾ ಹೇಗೆ ತಯಾರಾಯಿತು, ಮತ್ತು ಪಾತ್ರಗಳನ್ನ ನೋಡಿದ್ದೆ ನಾನು. ಆಲ್ರೆಡಿ ಶೂಟ್ ಆಗಿದ್ದರಿಂದ ಹಾಡಿನ ದೃಶ್ಯ ಕೂಡ ನೋಡಿದ್ದೆ ನಾನು. ಶೂಟ್ ಆಗಿದ್ದರಿಂದ ಒಂದು ಹಳ್ಳಿ ಬೇಸ್ಡ್ ಕತೆ ಇದೆ ಇದು. ಈಗ ನಾನು ಆ ಮುದ್ದೆ ವಿಚಾರಗಳನ್ನೆಲ್ಲ ಒಂದು ಹೈಟೆಕ್ ಸಿಟಿ ಎಲ್ಲೋ ಒಂದು ಇಬ್ಬರು ಕಾರ್ಪೊರೇಟ್ ಪೀಪಲ್ ಲವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹಾಕೋಕ್ಕಾಗಲ್ಲ ನಾನು ಅದನ್ನು, ಬಿಕಾಸ್ ಅವ್ರು ಮುದ್ದೆ ತಿಂತಾನೇ ಇರಲ್ಲ. ಇದು ಹಳ್ಳಿಯ ಕತೆ ಆಗಿರೋದ್ರಿಂದ ಇಲ್ಲಿ ತರೋದಕ್ಕಾಯ್ತದೆ. ಸರ್, ನಾನು ನಿಮ್ಮ ತುಂಬ ಸಾಂಗ್ಗಳನ್ನು ಕೇಳಿದ್ದೀನಿ. ನೀವು ಹೆಚ್ಚಿನ ಸಾಂಗ್ಗಳಲ್ಲಿ ಬರೆದಿರೋದು ಹುಡುಗಿಯರನ್ನು ಹೊಗಳಿ, ಸಿಂಗಾರ ಸಿರಿ ಆಗಿರ್ಬೋದು. ಯಾಕೆ ಸರ್, ಹುಡುಗರನ್ನ ಯಾರು ಪ್ರೀತಿ ಮಾಡೋರೇ ಇಲ್ವಾ? ಇಲ್ಲ, ಈ ಪ್ರಪಂಚದಲ್ಲಿ ಹುಡುಗಿನ ಅಥವಾ ಹೆಂಡತಿನ ಹೊಗಳೋದ್ರಿಂದಲೇ ಪ್ರಪಂಚ ನಡೀತಿರೋದು. ಹಾಗಾಗಿ ಸೊ ಅದು ಪ್ರಕೃತಿ, ಅಂದರೆ ಹೆಣ್ಣಂದ್ರೇ ಪ್ರಕೃತಿ, ಅವಳಿಗೊಂದು ಸೌಂದರ್ಯ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಈಗ ಪ್ರಕೃತಿ ಕೂಡ ಒಂದು ಹೆಣ್ಣೆ, ಅದನ್ನು ನೋಡಿ ನಾವು ಕವಿಗಳು ಬರೆದಿರೋದು ಅದ್ರ ಬಗ್ಗೆನೇ. ಸೊ ಸಿನಿ ಸಾಹಿತ್ಯ ಅಂತ ಬಂದಾಗ ಇಲ್ಲಿ ಹೀರೋ ಹೀರೋಯಿನನ್ನು ಹೊಗಳಿಲ್ಲ ಅಂದರೆ ಪ್ರೀತಿ ಆಗೋದು ಹೇಗೆ? ಪ್ರೀತಿ ಆಗಿಲ್ಲ ಅಂದರೆ ಕತೆ ಮುಂದಕ್ಕೆ ಹೋಗೋದು ಹೇಗೆ? ಓಕೆ ಸರ್, ಇವಾಗ ನಿಮ್ಮದು ಲವ್ ಸೀಸನ್ ಅಂತೇಳಿ ಒಂದು ಚಿತ್ರ ಬರ್ತಾ ಇದೆ, ನೀವು ಸಹಿತ ಅದಕ್ಕೆ ಸಾಹಿತ್ಯ ಬರೆದಿದ್ದೀರಾ. ಈಗ ಹಾಗೆ ಒಂದು ಲವ್ ಸೀಸನ್ನ ನಾವು ಮಾಡೋದಾದರೆ, ಈಗ ಒಬ್ಬ ಹುಡುಗಿಗೋಸ್ಕರ ಅಥವಾ ಹುಡುಗಿ ಹುಡುಗನಿಗೋಸ್ಕರ ಕೊಡೆ ಹಿಡ್ಕೊಂಡು ಒಂದು ಮಳೆಯಲ್ಲಿ ನಿಲ್ತಿದ್ದಾಳೆ ಸರ್, ಕಾಯ್ತಾ ಇದ್ದಾಳೆ. ಇದನ್ನೇ ನಾವು 3 ಸೀಸನಲ್ಲಿ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಒಂದು ಬರೆಯೋದಾದ್ರೆ ಸರ್ ಯಾವ ರೀತಿಯಾಗಿ ಹೇಳ್ಬೋದು? ಸೊ ಅವ್ನು ಕೊಡೆ ಹಿಡ್ಕೊಂಡು ಹೋದಾಗ ಅವಳು ಯಾವುದೋ ವಿಚಾರಕ್ಕೆ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಅದು ಬೇಸಿಗೆ ಕಾಲ. ಓಕೆ ಸರ್. ಸೊ ಅವಳು ಚೆನ್ನಾಗಿ ಮಾತಾಡಿಸಿ ಐ ಲವ್ ಯು ಅಥವಾ ಚೆನ್ನಾಗಿ ಏನೋ ಒಂದು ಮಾಡಿದ್ರೆ ಅದು ಮಳೆಗಾಲ. ಸೊ ಇಲ್ಲ ಆಪ್ತವಾಗಿ ಒಂದು ಸ್ಪರ್ಶ ಕೊಟ್ಟರೆ ಅದು ಚಳಿಗಾಲ. ಸೊ ಇಷ್ಟೇ. ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಸರ್, 3 ಕಾಲಗಳನ್ನು ಒಂದು ವರ್ಷ ಉರುಳಿ ಹೋಗ್ಬಿಡ್ತು. ಅಲ್ಲ, ಅದು ಬ್ಯೂಟಿಫುಲ್ ಆಗಿ ಇದರಲ್ಲೇ ಹೇಳ್ಬಿಟ್ಟಿದ್ದಾರೆ. ಗಾಳಿಪಟ ಸಾಂಗಲ್ಲಿ ಜಯಂತ್ ಸರ್ ಬಂದ್ಬಿಟ್ಟಿದ್ದಾರೆ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ. ಸೊ ಈ ಥರ ಜಯಂತ್ ಕಾಕಿನಿ ಅವರು ಒಂದಷ್ಟು ಸಾಲುಗಳನ್ನು ಕೇಳಿದಾಗ ಅದರಲ್ಲಿ ಮತ್ತೊಳ್ಳಿ ವಿ ಹರಿಕೃಷ್ಣ ಭಟ್ರು ಸರ್ ಎಲ್ಲ ಸೇರಿದ್ರೆ ಆ ಒಂದಷ್ಟು ಸಾಲುಗಳ ಮಜಾನೇ ಬೇರೆ ಇರುತ್ತೆ ಸರ್. ಕೊಲ್ಲೆ ಹುಡುಗಿನ ಹಾಗೆ ಸುಮ್ಮನೆ ಅಂತ ಸುಮ್ಮನೆ ಹೆಂಗೆ ಕೊಲ್ಲೋದು ಸರ್. ಸೊ ಅದು ಪೊಯಿಟ್ರಿನೇ ಬೇರೆ ಅವ್ರದ್ದು. ನೀವು ಸಹಿತ ಸರ್, ನೀವು ನಿಮ್ಮ ಚಂದ ಹಾಡಿನಲ್ಲಿ ತುಂಬ ನಿಮ್ಮ ಹೆಂಡತಿಯನ್ನು ಹೊಗಳ್ತಾ ಸಿಟ್ಟು ಬಗ್ಗೆ ಬರೀತೀರಾ. ಅಂದರೆ ನೀವು ಅವಾಗಲೇ ನಿಮ್ಮ ಹೆಂಡತಿ ಈ ರೀತಿಯಾದಂಥ ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀರಾ ಸರ್? ಇಲ್ಲ, ಅದು ನಾನು ಹೇಳಿದ್ನಲ್ಲ, ಅವಾಗ 2017 ಟೈಮಲ್ಲಿ ಬರೆದಿದ್ದು. ಅವಾಗ ಮದುವೆನೂ ಆಗಿಲ್ಲ, ನನಗೆ ಮದುವೆ ಆಗೋರು ಯಾರು ಅಂತಲೂ ಗೊತ್ತಿಲ್ಲ. ಬಟ್ ಗಮನಿಸಿರ್ತೀವಿ ಗೊತ್ತಾ. ಸೊ ಅದು ಮನೆಯಲ್ಲಿ ಗಮನಿಸಿದಾಗ ಹೆಂಡತಿ ಗಂಡನಿಗೆಲ್ಲೊಂದು ಮುನಿಸಿ ತೋರಿಸೋದು, ಕೋಪ ತೋರಿಸೋದು, ಅದು ಸಾಮಾನ್ಯವಾಗಿ ನೋಡಿರೋದು ಅದು. ಸೊ ಯಾವ ಗಂಡನ ಕೇಳಿ ಅವ್ರು ನನ್ನ ಹೆಂಡತಿಗೆ ಕೋಪ ಜಾಸ್ತಿ ಅಂತಾರೆ, ಯಾವ ಹೆಂಡತಿನೇ ಕೇಳಿ ನನ್ನ ಗಂಡನ ಕೋಪ ಜಾಸ್ತಿ ಅಂತಾರೆ. ಸೊ ಹೊರಗಡೆಯಿಂದ ನೋಡಿದಾಗ ನಿನ್ನ ಗಂಡ ತುಂಬ ಕೂಲಾಗಿರ್ತಾರೆ, ಮನೇಲಿ ಬಂದು ನೋಡಿ ಅವ್ರಿಗೆ ಎಷ್ಟು ಕೋಪ ಇದೆ ಅಂತ ಅವ್ರು ಹೇಳ್ತಾರೆ. ಇವ್ರು ಹೇಳಿದ್ರು ಅಷ್ಟೇ, ನಿನ್ನ ಹೆಂಡತಿ ಆರಾಮಾಗಿರ್ತಾಳೆ ಕಣೋ ಅಂದರೆ, ನನ್ನ ಹೆಂಡತಿ ಕೋಪ ನೋಡ್ಬೇಕು ಅಂದ್ರೆ ಮನೆಗೆ ಬಾ ನೀನು ಅಂತ. ಸೊ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೋಪ ಇರೋದೇ ಅದು. ಸೊ ಅದನ್ನ ಹೆಂಗೆ ತೋರಿಸ್ತೀವಿ, ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಬೇರೆ. ಹಾಗಾಗಿ ಅದು ಎಲ್ರಿಗೂ ಇರೋದ್ರಿಂದ ಅದನ್ನು ಬರ್ದಿರೋದು ಅಷ್ಟೇ. ಓಕೆ ಸರ್, ಈಗ ಕಾಲೇಜಿನ ದಿನಗಳ ಬಗ್ಗೆ ಒಂದಷ್ಟು ಮಾತನಾಡೋದಾದರೆ ಸರ್, ನಿಮ್ಮ ಹಾಸ್ಟೆಲ್ ದಿನಗಳು ಹೇಗಿದ್ದವು ಸರ್? ನಾನು ಕಾಲೇಜಲ್ಲಿ ಓದ್ತಾ 1 ವರ್ಷ, ಅಂದರೆ ನಾನು ಇಂಜಿನಿಯರಿಂಗ್ ಇತ್ತಂತ ತಗೊಂಡ್ರೆ, ನವೋದಯದ ಬೇರೆ ಅದು. ಸೆಕೆಂಡ್ PUC ತನಕ ಅಲ್ಲಿದ್ದೆ ನಾನು ಆವಾಗಲೇ ಮಾತಾಡಿದೆ. ಸೆಕೆಂಡ್ PUC ಆಲ್ಮೋಸ್ಟ್ 7 ವರ್ಷ.
ಸೊ ಇನ್ನು ಇಂಜಿನಿಯರಿಂಗಲ್ಲಿ ನಾನು 1 ವರ್ಷ ಹಾಸ್ಟೆಲಲ್ಲಿದ್ದೆ. ಅದಾದಮೇಲೆ ನಾನು ನಮ್ಮ ಅಕ್ಕನ ಮನೆಯಲ್ಲಿದ್ದೆ. ಸರ್ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದ್ದು ಉಡುಪಿಯಲ್ಲ ಸರ್? ನಿಟ್ಟೆ, ಮಂಗಳೂರು ನಿಟ್ಟೆ, ಕಾರ್ಕಳದ ಹತ್ರ ನಿಟ್ಟೆ ಕಾಲೇಜಲ್ಲಿ ಮುಗಿಸಿದ್ದೆ. ಸರ್ ಅವಾಗ ಏನಾದರೂ ಕೆಲವೊಂದಷ್ಟು ಕ್ರಶ್ಗಳು ಟೀಚರ್ ಮೇಲೆ ಕ್ರಶ್ ಆಗೋದು ಆ ಥರ ಏನಾದರೂ ಇತ್ತ ಸರ್? ಯಾಕಂದರೆ ಆ ವಯಸ್ಸಲ್ಲಿ ಅದೊಂದು ಪೂರ್ತಿ ಸಣ್ಣವರು ಅನ್ನೋ ಹಾಗಿಲ್ಲ, ದೊಡ್ಡವರು ಅನ್ನೋ ಹಾಗಿಲ್ಲ ಸರ್. ಬಹುಶಃ ನೀವು ಈಗಲೂ ಸಹಿತ ಅದೇ ವಯಸ್ಸಲ್ಲಿ ಇದ್ದವ್ರ ಥರ ಕಾಣ್ತೀರ. ಕ್ರಶ್ ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಕ್ರಶ್ ಆಗಿಲ್ಲ ಅಂದರೆ ಎಸ್ ಸರ್, ಇದು ಸಮಸ್ಯೆ ಇದೆ ಅಂತ ಅರ್ಥ. ಬಿಕಾಸ್ ಖಂಡಿತ ಸರ್. ಹಾಗೆ ಇರುತ್ತೆ, ಕೆಲವರು ಹೇಳ್ಕೊಂಡಿರ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಸೊ ಲವ್ಗೂ ಮತ್ತು ಕ್ರಶ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಕ್ರಶ್ ಯಾರೋ ನೋಡ್ಬಿಟ್ಟು ಚೆನ್ನಾಗಿದಾರಲ್ಲ ಅನ್ಸೋದು, ನೆಕ್ಸ್ಟ್ ಡೇ ಅವ್ರು ನೋಡಿದಾಗ ಏನೋ ಒಂದು ಖುಷಿ ಆಗೋದು, ಅದು ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾರಾದರೂ ಒಬ್ರು ಈಗ ನನಗೇನು ಕ್ರಶೇ ಇಲ್ಲ, ಯಾರ ಮೇಲೂ ಇದೇ ಆಗಿಲ್ಲ, ನಾನು ಹೇಳ್ದಂಗೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಷ್ಟೇ. ಬಿಟ್ಟರೆ ಡೆಫಿನೆಟ್ಲಿ ಹಾಗೇ ಇರುತ್ತೆ. ಸೊ ನಮಗೂ ಯಾರೋ ಒಬ್ರು ಟೀಚರ್ ನೋಡಿದಾಗ ಚೆನ್ನಾಗಿದ್ದಾರಲ್ಲ ಇವರು ಅನಿಸುತ್ತೆ, ಯಾರೋ ಹೀರೋಯಿನ್ ನೋಡಿದಾಗ ಚೆನ್ನಾಗಿದ್ದಾರೆ ಅನಿಸುತ್ತೆ, ಅದು ಸರ್ವೇ ಸಾಮಾನ್ಯ ಅದು. ಸರ್ ಇವಾಗ ಅದೇ ಕ್ರಶ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಚಾಲೆಂಜ್ ಸರ್ ನಿಮಗೆ, ನಿಮ್ಮ ಹೆಂಡತಿಯನ್ನು ಬಿಟ್ಟು 5 ಸುಂದರವಾಗಿರುವಂಥ ಒಂದು 5 ಜನ ಹುಡುಗಿಯರ ಹೆಸರನ್ನು ಹೇಳೋದಾದ್ರೆ ಸರ್? ಅಂದರೆ ಈಗ ನಾನು ಮನೆಗೆ ಹೋಗೋದು ಬೇಡ ಅಂತಲೇ ಡಿಸೈಡ್ ಮಾಡಿ. ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ನನಗೆ ಆವಾಗೆಲ್ಲ ಕ್ರಶ್ ಅಂದರೆ ಹೀರೋಯಿನ್ಸ್ಗಳು, ಆ ಥರ ಸಿನಿಮಾ ಹೀರೋಯಿನ್ಸ್ಗಳು. ನನಗೆ ಸಿನಿಮಾ ಹೀರೋಯಿನ್ಸ್ ಅಂತ ಬಂದಾಗ ಫಸ್ಟ್ ನನಗೆ ತುಂಬ ಇಷ್ಟ ಆಗ್ತಿದ್ದು ಪ್ರೇಮ ಮೇಡಮ್. ಅದಾದಮೇಲೆ ರಕ್ಷಿತಾ ಅವರು, ಅವರ ಅಪ್ಪು ಸಿನಿಮಾ ಆ ಟೈಮಲ್ಲೆಲ್ಲ ಆಗಿರ್ಬೋದು, ರಮ್ಯಾ ಅವರು ಬರ್ತಾರೆ, ಆಮೇಲೆ ರಾಧಿಕಾ ಪಂಡಿತ್ ಅವರಾಗಿರ್ಬೋದು. ಸೊ ಈ ಥರ ತುಂಬ ಹೀರೋಯಿನ್ಸ್ ನನಗೆ ಅಂದರೆ ಅವ್ರು ನೋಡಿದಾಗ ಏನೋ ಒಂದು ಕ್ರಶ್ ಥರ, ನಾವು ಇಷ್ಟು ಚಿಕ್ಕವ್ರು ಇರ್ತೀವಿ, ನೋಡಿದಾಗ ಏನೋ ಚೆನ್ನಾಗಿದ್ದಾರೆ ಅಂತ ಅನಿಸ್ತಿರುತ್ತೆ ಗೊತ್ತಾ, ಆ ಥರ. ಹೀರೋಯಿನ್ಗಳನ್ನು ಬಿಟ್ಟು ಹೇಳೋದಾದ್ರೆ ಸರ್ ಒಂದು 5 ಹೆಸರುಗಳನ್ನು? ಒಂದು ಕೆಲಸ ಮಾಡೋಣ ಸರ್, ಈಗ ನೀವು ಫಸ್ಟ್ ಹೇಳಿ. ಇಲ್ಲ ಸರ್, ನಾನು ಹೇಳಿದ್ನಲ್ಲ ಇಷ್ಟೇ ಹೀರೋಯಿನ್ಸ್. ಓಕೆ ಸರ್. ರೇ ಮನೇಲಿ ಫುಲ್ ಸ್ಟ್ರಿಕ್ಟು, ಹಂಗಂದ್ರೆ ಹೋಮ್ ಮಿನಿಸ್ಟರು ಆ ಥರ ಏನಿಲ್ಲ. ಬಟ್ ಅದು ಕ್ರಶ್ಗಳು ಆ್ಯಕ್ಚುಲಿ ನೆನಪಿರಲ್ಲ, ಎಲ್ಲೋ ಹಿಂಗೆ ನೋಡ್ತೀವಿ ಯಾರು ಚೆನ್ನಾಗಿದ್ದಾರೆ ಅನ್ಸುತ್ತೆ ನಮಗೆ. ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದು, ಹಾಗಾಗಿ ನಮ್ಗೆ ಬೇರೆ ಬ್ರಾಂಚಲ್ಲಿ ಆ ಹುಡುಗಿರ ಹೆಸರು ಗೊತ್ತಿರಲ್ಲ ನಮಗೆ. ನಾವೆಲ್ಲೋ ಹಿಂಗೆ ಹೋಗ್ತಾ ಹಿಂಗೆ ಪಾಸ್ ಆಗ್ತಾ ನೋಡಿರ್ತೀವಿ, ಆ ಥರ ಅಷ್ಟೇ. ಬಿಟ್ಟರೆ ಬೇರೆ ಏನು ನಮಗೆ ನಾವು ಮೆಕ್ಯಾನಿಕಲ್ ಹುಡುಗರು ಇವ್ರ ಜೊತೆ ಕಳೆಯೋದು ನಮ್ಮದೇ ಒಂದು ಲೋಕ ಇರುತ್ತೆ. ಇಂಜಿನಿಯರಿಂಗ್ ಟೈಮಲ್ಲಿ ತುಂಬ ಮಜವಾಗಿರುತ್ತೆ ಅದು. ಆ ಇದರಲ್ಲಿ ನಾವು ಎಲ್ಲ ಮುಳುಗೋಗಿದ್ವಿ. ಓಕೆ ಸರ್, ಈಗ ಚಿತ್ರರಂಗದ ಕಡೆ ಬರೋದಾದರೆ ಸರ್, ಚಿತ್ರರಂಗದಲ್ಲಿ ಈಗಾಗಲೇ ಪ್ರಮೋದ್ ಮರುವಂತಿ ಅವರು ಇಷ್ಟು ಸಾಹಿತ್ಯಗಳನ್ನು ಬರೆಯೋದಕ್ಕೆ ಪೆಂಡಿಂಗ್ ಇದೆ, ಇಷ್ಟು ಚಿತ್ರಗಳಿಗೆ ಅಂತಂದರೆ ಸರ್? ಬರೀತಾ ಇರೋದು ಒಂದು 8-10 ಇದೆ ಸಿನಿಮಾ ಬರೀತಾ ಇರೋದು ಇವಾಗ. ಸೊ ಇನ್ನೂ ಅಂದರೆ ನಮ್ಗೆ ಪೆಂಡಿಂಗ್ ಆಸೆಗಳು ತುಂಬ ಇದೆ. ಯಾವ್ರಿಗೆ ಬರೀಬೇಕು, ಈ ಥರದ ಹಾಡು ಬರೀಬೇಕು, ಆ ಥರದ ಹಾಡುಗಳನ್ನು ಬರೀಬೇಕು, ಇನ್ನೂ ಚೆನ್ನಾಗಿ ಬರೀಬೇಕು, ಈ ಥರದ್ದು ತುಂಬ ಇದೆ. ಜವಾಬ್ದಾರಿ ಅಂತ ಅನ್ಕೋಬೋದು, ಅಥವಾ ಒಂದು ಆಸೆ ಅಂತ ಅನ್ಕೋಬೋದು. ಅದು ಡೆಫಿನೆಟ್ಲಿ ಇದೆ. ಸರ್ ನಿಮಗೆ ಚಿತ್ರರಂಗದಲ್ಲಿ ಯಾರ್ದಾದ್ರೂ ಮೇಲೆ ಹೊಟ್ಟೆ ಕಿಚ್ಚಿರೋದಾದರೆ, ಅಂದರೆ ಇವರು ಇಷ್ಟು ಚೆಂದ ಬರೀತಾರಲ್ಲ, ಹೆಂಗೆ ಈ ಪದಗಳನ್ನು ಕೂಡಿಸ್ತಾರೆ, ಇವರು ಎಲ್ಲಿಂದ ಬರ್ತಾರೆ ಅಂದರೆ, ಆ ಥರ ಒಬ್ಬ ಹೊಟ್ಟೆ ಕಿಚ್ಚು ಪಡುವಂಥ ಮನುಷ್ಯ ಯಾರು ಇದ್ದಾರೆ ಸರ್? ಅಂದರೆ ಹೊಟ್ಟೆ ಕಿಚ್ಚು ಅಂತಲ್ಲ, ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತನೂ ಎಷ್ಟು ಚೆನ್ನಾಗಿ ಅದೇ ಆ ಥರ ಸರ್, ಕೆಟ್ಟ ದೃಷ್ಟಿಯಿಂದ ಹೊಟ್ಟೆ ಕಿಚ್ಚಲ್ಲ. ಇಲ್ಲ, ನನಗೆ ಹಂಸಲೇಖ ಸರ್ ಅಂದ್ರೆ ತುಂಬ ಇಷ್ಟ, ಅವ್ರ ಸಾಹಿತ್ಯ ಅಂದ್ರೆ ತುಂಬ ಇಷ್ಟ. ನಂಗೆ ಹಂಸಲೇಖ ಸರ್ ನೋಡಿದಾಗ ಅಂದರೆ ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತ ಹೆಂಗೆ ಬರೆಯೋದಕ್ಕೆ ಸಾಧ್ಯ, ಅದು ಸಂಗೀತ ಮಾಡಿಕೊಂಡು, ಆ ಒಂದು ಸಿನಿಮಾಗೆ ಸಂಗೀತ, ಹಿನ್ನೆಲೆ ಸಂಗೀತ ಮಾಡಿಕೊಂಡು, ಕೆಲವು ಸಿನಿಮಾಗಳ ಕಥೆಯಲ್ಲೂ ಇದು ಮಾಡಿಕೊಂಡು, ಅಂದರೆ ಈ ವ್ಯಕ್ತಿ ಹೇಗೆ ಬರೆಯೋದಕ್ಕೆ ಸಾಧ್ಯ ಅಂತ ಒಂದು ಬೆರಗಿನ ಇದು ಅಷ್ಟೇ. ಅದು ಅನಿಸುತ್ತೆ ನನಗೆ ಹಂಸಲೇಖ ಸರ್ ನೋಡಿದಾಗ. ಹಾಗಾಗಿ ಅದು ಅಷ್ಟೊಂದು ಹಾಡುಗಳು, ಈಗ ಕೇವಲ ಗೀತ ಸಾಹಿತಿಯಾಗಿ ಬರೆಯೋದು ಬೇರೆ, ಸಂಗೀತ ಸಂಯೋಜನೆ ಮಾಡ್ಕೊಂಡು ಬರೆಯೋದಿದೆಯಲ್ಲ, ಅದು ತುಂಬ ದೊಡ್ಡ ಸಾಹಸ ಅದು. ಓಕೆ ಸರ್, ಚಿತ್ರರಂಗದಲ್ಲಿ ಈಗ ನೀವು ಬರೆದಿರುವಂಥ ಹಾಡನ್ನು ಈ ಹಾಡು ಬೇಡ ಅಂಥೇಳಿ ಅಥವಾ ಈ ಹಾಡು ಇರಲಿ ಅಂತೇಳಿ ತೊಗೊಂಡು ಆಮೇಲೆ ನೋಡಿದ್ರೆ ಸಿನಿಮಾದಲ್ಲಿ ಆ ಹಾಡೇ ಇರೋದಿಲ್ಲ, ಆ ಥರ ಆಗಿದೆ ಸರ್? ಆಗಿದೆ, 1-2-3 ಸಿನಿಮಾಗಳದ್ದು ಆಗಿದೆ. ಬಟ್ ಅದೇ ಏನಾಗುತ್ತೆ, ಸಿನಿಮಾ ಕೆಲವೊಂದು ಸತಿ ಸಿನಿಮಾ ಲೆಂತು ಅಥವಾ ಸಿನಿಮಾಗೆ ಅದು ಬೇಡ ಅನಿಸಿರುತ್ತೆ. ಈಗ ನಾವೇ ಸಿನಿಮಾ ನೋಡೋಕೆ ಹೋದಾಗ ಯಾವುದೋ ಒಂದು ಅನಾವಶ್ಯಕ ಹಾಡು ಬಂದರೆ ನಾವು ಆಕರ್ಸೋಕೆ ಶುರು ಮಾಡ್ತೀವಿ, ಫೋನ್ ನೋಡೋಕೆ ಶುರು ಮಾಡ್ತೀವಿ. ಹಾಗಾಗಿ ಸಿನಿಮಾ ಏನು ಬೇಕೋ ಅದನ್ನು ತೊಗೊಂಡಿರುತ್ತೆ. ಹಾಗಾಗಿ ನಮಗೇನೋ ಅದು ಏನು ಬೇಜಾರಿರಲ್ಲ. ಓಕೆ, ಒಂದು ಯಾವುದೋ ತುಂಬ ಒಳ್ಳೆ ಹಾಡು ಇದಾದಾಗ ಈ ಹಾಡು ರಿಜೆಕ್ಟ್ ಆಯ್ತಲ್ಲ ಅನ್ನೋದೊಂದು ಇರುತ್ತೆ. ಕೆಲವೊಂದು ಸತಿ ಅಂಥ ಹಾಡು ಇನ್ನೊಂದು ಸಿನಿಮಾಗಳಲ್ಲಿ ಎಲ್ಲೋ ಉಪಯೋಗ ಆದರೂ ಆಗ್ಬೋದು, ಅಥವಾ ನಾನೆಲ್ಲೋ ಬರೆದಿರುವಂಥ ಅಲ್ಲಿ ನನ್ನ ಸಾಲು ಯಾವುದೋ ಒಂದು ಹಿಟ್ ಹಾಡಿಗೆ ಹೋಗಿ ಕೂರ್ಬೋದು. ಈ ಥರದ್ದೆಲ್ಲ ಆಗುತ್ತೆ. ಬಟ್ ನಾನು ನಿಜವಾಗ ಕರೆಕ್ಟಾಗಿ ನೆನಪಿಲ್ಲ, ಬಟ್ ಆ ಥರ ಆಗುತ್ತೆ. ನಾನು ಕೇಳ್ಬೇಕು ಅನ್ಕೊಂಡೆ ಸರ್, ಯಾವುದಾದ್ರೂ ಹೇಳ್ತೀರಾ ಅಂತೇಳಿ, ನೀವೇ ಸೇಫ್ ಝೋನಲ್ಲಿ ಆಟ ಆಡ್ಕೊಂಡ್ಬಿಟ್ರಿ. ಆಗುತ್ತೆ, ನನಗೆ ಈಗ ಸಡನ್ಲಿ ನೆನಪಿಗೆ ಬರ್ತಿಲ್ಲ, ಬಟ್ ಆ ಥರ ಆಗಿರೋದು ತುಂಬ ಕಡಿಮೆ. ನನಗೆ ಆಲ್ಮೋಸ್ಟ್ ಎಲ್ಲ ಹಾಡುಗಳು ಬಳಸ್ಕೊಂಡಿದ್ದೀನಿ ನಾನು ಬರ್ತೀನಿ. ಈಗ ಆ ಹಾಡುಗಳನ್ನು ಬರೆಯೋದಕ್ಕೆ ಇಷ್ಟಂತೇಳಿ ನೀವು ಕೇಳಿದಂಥ ಅತಿ ದೊಡ್ಡದ ಅಮೌಂಟ್ ಯಾವುದು ಸರ್? ಅಮೌಂಟ್ ಹೇಳೋದು ಕಷ್ಟ, ಬಟ್ ಅತಿ ದೊಡ್ಡ ಅಮೌಂಟ್ ಕೇಳಿದಾಗ ಆ ಪ್ರೊಡಕ್ಷನ್ ನನಗೆ ಕೊಟ್ಟಿದೆ. ಸೊ ಅದು ಯಾವ ಪ್ರೊಡಕ್ಷನ್, ಯಾವ ಸಿನಿಮಾ ಅಂತ ಹೇಳೋದು ಕಷ್ಟ, ಬಟ್ ಕೊಟ್ಟಿದೆ. ಪರವಾಗಿಲ್ಲ, ಅದು ಹೇಳ್ಬೋದು ಸರ್? ಇಲ್ಲ, ಅದು
ಹೇಳಲ್ಲ, ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ಬೋದು. ಬಟ್ ಈಗ ಸದ್ಯಕ್ಕೆ ಓಕೆ ಸರ್, ಇದುವರೆಗೂ ನನಗೆ ಗೊತ್ತಿರೋ ಹಾಗೆ ನಿಮ್ಮ ಮೊದಲ ಕೂಸು ತೊಂಡೆ ಚಪ್ಪರದ ಕಾದಂಬರಿ ನಾನು ಓದಿದಾಗ ಒಂದು 400 ಹಾಡುಗಳನ್ನು ಗೀತೆಗಳನ್ನು ನೀವು ಬರೆದಿದ್ದೀರಾ ಅಂತೇಳಿ. ಅದಾದ ನಂತರ ನಾನು ನಿಮ್ಮ 3ನೇ ಮುದ್ರಣನ ತಗೊಂಡಿದ್ದೆ ಸರ್. ಈಗ ಅದು ಮತ್ತೆ ಎಷ್ಟು ಮುದ್ರಣ ಆಗಿದೆ ನಂಗೆ ಗೊತ್ತಿಲ್ಲ. ಅಂದರೆ ಈಗ ಇಲ್ಲಿವರೆಗೂ ಎಷ್ಟೊಂದು ಹಾಡುಗಳಾಗಿದ್ದಾವೆ ಸರ್? ಸೊ ಸಿನಿಮಾ ಹಾಡುಗಳು ಒಂದು 370 380 ಅಲ್ಲಿದೆ. ಬೇರೆ ಹಾಡುಗಳು ಎಲ್ಲ ಸೇರಿ 500+ ಆಯಿತು. ಬೇರೆ ಒಂದು 100 150 ಸೀರಿಯಲ್ ಹಾಡುಗಳು ಜಾಸ್ತಿ ಬರೆದಿದ್ದೆ ನಾನು, 30-40. ಸಿಂಗಲ್ ಆಲ್ಬಮ್ ತುಂಬ ಬರೆದಿದ್ದೀನಿ, ಒಂದು 100 ಬರ್ತಿದ್ದೀನಿ. ಸೊ ಟೋಟಲ್ 500 ರೀಸೆಂಟಾಗಿ ನಾನು ಪೋಸ್ಟ್ ಮಾಡಿದ್ದೆ ಕೂಡ, 500 ಸಾಂಗ್ ಕಂಪ್ಲೀಟ್ ಮಾಡಿದೆ ಅಂತ. ಸೊ ಇಷ್ಟಿದೆ ಸರ್. ಓಕೆ ಸರ್, ಈಗ ಒಂದು ಹಾಡನ್ನು ಯಾರಾದರೂ ಬೇರೆಯವರು ಬರೆದಿರೋ ಹಾಡನ್ನು ನೀವು ಕೇಳಿದಾಗ ಈ ಹಾಡನ್ನು ಇನ್ನೂ ಸ್ವಲ್ಪ ಚೆಂದಾಗಿ ಬರಿಬೋದಿತ್ತು, ಅಥವಾ ಈ ಸಾಲಲ್ಲಿ ಇವರು ಈ ರೀತಿಯಾಗಿ ಚೇಂಜಸ್ ಮಾಡಬಹುದಿತ್ತು ಅಂತ ಅನಿಸುತ್ತೆ ಸರ್? ಯಾವ ಹಾಡು ಯಾವ ಬರಹಗಾರರ ಅಂತ ಕೇಳಲ್ಲ ಅಂದರೆ ಹೇಳ್ತೀನಿ. ಡೆಫಿನೆಟ್ಲಿ ಅನಿಸುತ್ತೆ, ತುಂಬ ಹಾಡುಗಳದ್ದು ಅನಿಸುತ್ತೆ. ಬಟ್ ತುಂಬ ಹಾಡುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತಲೂ ಅನಿಸುತ್ತೆ. ಕೆಲವೊಂದು ಹಾಡುಗಳನ್ನ ನೋಡಿದಾಗ ಚೆನ್ನಾಗಿ ಬರಿಬೋದಿತ್ತು ಅಂತಲೂ ಅನಿಸುತ್ತೆ. ಅದು ನನಗಂತಲ್ಲ, ಪ್ರತಿಯೊಬ್ಬರಿಗೂ ಅನಿಸುತ್ತೆ ಅದು. ಸೊ ಅದು ಅನಿಸುತ್ತೆ, ಸ್ವಲ್ಪ ಕಡಿಮೆ, ಬಟ್ ಅನಿಸುತ್ತೆ. ಸರ್, ಈಗ ಕೆಲವೊಂದು ಹಾಡನ್ನು ಈಗಾಗಲೇ ಮೊದಲೇ ಬರೆದುಬಿಟ್ಟಿದ್ದಾರೆ. ನೀವು ಹೇಳ್ತಾ ಇದ್ರಿ ಮುಂಗಾರು ಮಳೆ ಸಾಂಗ್ಗಳನ್ನು. ಆ ಸಾಂಗ್ಗಳಲ್ಲಿ ಆವಾಗ ಈ ಅವಕಾಶ ನನಗೆ ಸಿಗಬೇಕಿತ್ತು ಅಂತ ಅನಿಸಿದೆ ಸರ್. ಆ ರೀತಿಯಾದಂಥ ಚಿತ್ರಗಳನ್ನು ನೋಡಿದಾಗ ಈ ಅವಕಾಶ ನಂಗೆ ಸಿಗಬೇಕಿತ್ತು, ನಾ ಈ ಹಾಡನ್ನು ಬರಿಬೇಕಿತ್ತು ಅಂತೇಳಿ. ಖಂಡಿತ ಅನಿಸಲ್ಲ, ಯಾಕಂದರೆ ಜಯಂತ್ ಸರ್ ಎಲ್ಲ ಅಷ್ಟು ಚೆನ್ನಾಗಿ ಬರೆದ್ಬಿಟ್ಟಿದ್ದಾರೆ. ಇಲ್ಲ, ಆ ಥರ ಏನು ಅನಿಸಿಲ್ಲ. ಯಾಕಂದರೆ ಜಯಂತ್ ಸರ್ ಮುಂಗಾರು ಮಳೆಯಿಂದ ನಮಗೆ ಜಯಂತ್ ಸರ್ನ ಕರ್ಕೊಂಬಂದಿದ್ದು ಭಟ್ರು ಬರವಣಿಗೆ, ಸಿನಿ ಸಾಹಿತ್ಯಕ್ಕೆ ಸಾಹಿತ್ಯ ತುಂಬ ಬರೆದಿದ್ರು. ತುಂಬ ಕಥೆಗಳು, ಕವನ ಸಂಕಲನ ಎಲ್ಲ ತುಂಬ ಬರೆದಿದ್ರು. ಇವತ್ತಿಗೂ ಅದೊಂದು ವಿಸ್ಮಯ ಅನಿಸುತ್ತೆ. ಅಂದರೆ ಜಯಂತ್ ಸರ್ನ ಆ ಏಜಲ್ಲಿ, ಒಂದು ಆಲ್ಮೋಸ್ಟ್ ಒಂದು 50 ಏಜಲ್ಲಿ ಅವ್ರು ಬಂದಿರೋದು ಸಿನಿ ಸಾಹಿತ್ಯಕ್ಕೆ. ಅವ್ರು ಬಹುಶಃ ಆವಾಗಲೂ ಆ ಹಾಡುಗಳನ್ನ ಬರೀದೇ ಇದ್ದಿದ್ದಾರೆ. ಎಷ್ಟು ಒಳ್ಳೊಳ್ಳೆ ಹಾಡುಗಳಕ್ಕಿಂತ ಎಷ್ಟು ಒಳ್ಳೆ ಪದಗಳು, ಒಳ್ಳೊಳ್ಳೆ ಸಾಲುಗಳು ನಮಗೆ ಮಿಸ್ ಆಗ್ತಿತ್ತು ಅಂತ ಅದೊಂದು ಅನಿಸುತ್ತೆ. ಹಾಗಾಗಿ ಆ ಥರ ಅನಿಸಲ್ಲ. ನಿಮಗೆ ಇಷ್ಟವಾದಂಥ ಒಂದು ಫೇವ್ರೇಟ್ ಸಾಲ್ ಹೇಳೋದಾದ್ರೆ ಸರ್? ತುಂಬ ಇದೆ ಸರ್. ನೀವು ಒಬ್ಬೊಬ್ರನ್ನ ಕೇಳಿದ್ರೆ ಒಬ್ಬೊಬ್ರದ್ದು ಹೇಳ್ಬೋದು, ಆ ಥರ ಇದೆ. ನೀವು ಯಾರೇ ಒಬ್ಬರು ರೈಟ್ರ್ ಕೇಳಿದ್ರು ನನಗೆ, ಈಗ ನಾನು ಹೇಳಿದ್ನಲ್ಲ ಈ ಥರ, ಭಟ್ರದ್ದೊಂದಿರುತ್ತೆ, ಹಂಸಲೇಖ ಸರ್ದೊಂದಿರುತ್ತೆ, ಈ ಥರ ತುಂಬ ಇದೆ ಸರ್. ಒಂದೇ ಅಂತ ಹೇಳೋದು ಕಷ್ಟ. ಓಕೆ ಸರ್, ಈಗ ನಿಮ್ಮ ಮೊದಲ ಕೂಸು ಆದಂಥ ತೊಂಡೆ ಚಪ್ಪರ ಸರ್, ಅದ್ರ ಬಗ್ಗೆ ಮಾತನಾಡೋದಾದರೆ, ಆ ಒಂದು ನಿಮ್ಮ ಮೊದಲ ಕಾದಂಬರಿ, ಅದ್ರ ಜೊತೆಗಿರುವಂಥ ಎಮೋಷ್ನಲ್ ಕಾಂಟ್ಯಾಕ್ಟ್ಸ್ ಏನು ಸರ್ ನಿಮ್ಮದು, ಕನೆಕ್ಷನ್ಸ್? ನಾನದು ಫಸ್ಟಿಗೆ ಹೇಳಿದೆ ನಿಮಗೆ, ಒಬ್ಬ ಬರಹಗಾರ ಅಥವಾ ಕಲಾವಿದನ ಊರು ತುಂಬ ಪ್ರಭಾವ ಬೀರುತ್ತೆ ಅಂತ. ಯಾಕಂದರೆ ನಾವು ಅಂಬೆಗಾಲಿಡೋದು ಆ ಮಣ್ಣಲ್ಲಿ, ನಾವು ತೊದಲು ಮಾತಾಡ್ಕೊಂಡು ಆ ಭಾಷೆಯಲ್ಲಿ, ಊರಿನವರೆಲ್ಲ ಪ್ರಪಂಚ ನೋಡೋದೇ ಅಲ್ಲಿ. ಸೊ ನಾನು ಕಣ್ತಿರಿದಾಗ ನನ್ನ ಊರಲ್ಲಿ ಏನೆಲ್ಲ ಒಂದಿಷ್ಟು ಘಟನೆಗಳು ನಡೆದಿತ್ತು, ಎಷ್ಟೆಷ್ಟು ಪಾತ್ರಗಳಿತ್ತು, ಆ ಪಾತ್ರಗಳು ಅದ್ರದ್ದೇನೋ ಒಂದು ಕತೆ ನನ್ನಲ್ಲಿ ಜನ್ರೇಟ್ ಆಗ್ತಾಯಿತ್ತು. ತುಂಬ ವರ್ಷಗಳಿಂದ ನಾನು ಪುಸ್ತಕ ಬರೀಬೇಕು ಅಂದಾಗಲೂ ಅದೊಂದು ಕತೆ ಜನ್ರೇಟ್ ಆಗ್ತಾಯಿತ್ತು. ಅದಕ್ಕೊಂದು ಪುಸ್ತಕ ರೂಪ ಕೊಡಬೇಕು ಅಂತ ತುಂಬ ಸೀರಿಯಸ್ ಆಗಿ ನಾನು ಕೋವಿಡ್ ಟೈಮಲ್ಲಿ ಅಂದ್ಕೊಂಡಿದ್ದು. ನಾನು ಆವಾಗ ಬರೆಯೋಕ್ಕೆ ಶುರು ಮಾಡಿದ್ದು ನಾನು. ಬಟ್ ನನ್ನ ಕೆಲಸದ ಒತ್ತಡ ಹಾಗಾಗಿ ಏನಾಯಿತು, ಅದು ತುಂಬ ಟೈಮ್ ತೊಗೋತು ನನಗೆ. ಅದರಲ್ಲಿ ಪ್ರತಿಯೊಂದು ಕೂಡ ಎಷ್ಟೇ ಎಮೋಷ್ನಲ್, ಅದರ ಒಂದಿಷ್ಟು ಪಾತ್ರಗಳು ಬರುತ್ತೆ. ಒಂದು ಗುಂಡ ಪಾತ್ರ ಅಂತ ಬರುತ್ತೆ, ಅದು ನನ್ನ ಬದುಕಿನಲ್ಲಿ ತುಂಬ ನಾನು ಕಳೆದಂಥ ಬಾಲ್ಯದ ದಿನಗಳನ್ನು ಅದರೊಳಗಡೆ ಹಾಕಿದ್ದೀನಿ. ಮತ್ತು ತೊಂಡೆ ಚಪ್ಪರದ ಸುತ್ತಮುತ್ತ ಏನೊಂದು ವಾತಾವರಣ ಇದೆ, ಅದು ನನ್ನ ಹಳ್ಳಿಯ ವಾತಾವರಣ. 4 ಗಂಟೆ ಸಿನಿಮಾ ನೋಡೋದಾಗಿರ್ಬೋದು, ಗಣೇಶ ಚತುರ್ಥಿಯ ಒಂದು ಸೆಲೆಬ್ರೇಷನ್ಗಳಾಗಿರ್ಬೋದು, ಎತ್ತಿನ ಗಾಡಿ ಆಗಿರಬಹುದು, ಕೆರೆ, ಹೊಲ. ಸೊ ಈ ಥರದ್ದು ಎಲ್ಲ ವಿಚಾರಗಳು ನನಗೀಗಲೂ ಆ ಪುಸ್ತಕ ಓದೋಕ್ಕೆ ನಾನು ಕೂತ್ಕೊಂಡ್ರೆ, ನಾನು 90ರ ದಶಕದ ನನ್ನ ಊರಿಗೆ ಹೋದೆ, ಟೈಮ್ ಟ್ರಾವೆಲ್ ಮಾಡಿದೆ ಅನ್ನೋವಂಥ ಅನುಭವವನ್ನು ಕೊಡುತ್ತೆ. ಅಷ್ಟು ನನಗೆ ಭಾವನಾತ್ಮಕವಾಗಿ ಒಂದು ಅಂಟ್ಕೊಂಡಂಥ ಪುಸ್ತಕ ಅದು. ಸರ್, ನಾನು ಅದರಲ್ಲಿ ವಿಶೇಷವಾಗಿ ಗಮನಿಸಿದಂಥ ಒಂದು ಕತೆ ಅಂದರೆ ತೊಂಡೆ ಚಪರಾಣೆ. ನಾನು ಈ ತೊಂಡೆ ಚಪರ ಅಂತೇಳಿ ಮೊದಲೇದಾಗಿ ಹೇಳ್ಬಿಡ್ತೀನಿ. ತೊಂಡೆ ಚಪರ ಅಂತೇಳಿ ಒಂದು ಪುಸ್ತಕದ ಅಂಗಡಿಲಿ ಹೋಗಿ ತೊಂಡೆ ಚಪರ ಅಂತ ಪುಸ್ತಕ ನೋಡಿದಾಗ ನಾನು ನಿಜ ದೂರಿಂದ ನೋಡಿ ಅನ್ಕೊಂಡೋಗಿದ್ದು ಇದು ಜಯಂತ್ ಕಾಕಿನವ್ರ ಪುಸ್ತಕ ಅಂತಾನೆ. ಆಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಪ್ರಮೋದ್ ಮರವತಿ ಅಂತಿತ್ತು. ನಂಗೆ ಗೊತ್ತಿತ್ತು ಸರ್, ಆವಾಗ ನಿಮ್ಮ ಸಾಂಗರ್ಸಲ್ಲಿ ನಾನು ಕೇಳಿದ್ದೆ. ಆದರೆ ಆ ಹೆಸರು ಇವರು ಹೇಗೆ ಈ ಹೆಸರಿಟ್ರು, ಇದೆಲ್ಲ ಈ ಥರದ ಐಡಿಯಾ ಬರೋದು ಜಯಂತ್ ಕಾಕಿನವ್ರಿಗೆಲ್ಲ, ಇವ್ರು ಹೆಂಗಿಟ್ರು ಅಂತೇಳಿ ಆಮೇಲೆ ಪುಸ್ತಕ ತೊಗೊಂಡು ಓದಿದ್ಮೇಲೆ ನಾನು ಮೊದಲು ತೊಂಡೆ ಚಪ್ಪರ ಅಂದ ತಕ್ಷಣ ಆ ಒಂದು ಕತೆ ನೋಡಿದೆ ಸರ್. ಆ ಕಥೆಯಲ್ಲಿ ನಾನು ಅನ್ಕೊಂಡಿದ್ದೆ ಸರ್, ಆ ಕತೆ ಇದೇ ರೀತಿಯಾಗಿ ಎಂಡ್ ಬರುತ್ತೆ ಅಂತೇಳಿ. ಆದರೆ ಅದು ನಾನು ಅನ್ಕೊಂಡಿದ್ದ ಥರ ಬೇರೆ ಹೋಯ್ತದು. ಯಾಕಂದರೆ ಯಾರು ಏನು ಅನ್ಕೊಂಡಿರ್ತಾರಲ್ಲ, ಇಲ್ಲಿಗೆ ಬಂದರೆ ಇದು ಒಂದು ಪಿಕ್ಚರ್ ಮುಗಿಯುತ್ತೆ ಅಂತೇಳಿ. ಆಮೇಲೆ ಅವ್ನ ಪಿಕ್ಚರಲ್ಲಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಕೊಡ್ತಾನೆ ಸರ್ ಅವನು. ಆ ರೀತಿಯಾಗಿ ಆ ತೊಂಡೆ ಚಪ್ಪರ ಕತೆ ಬಗ್ಗೆ ಹೇಳೋದಾದ್ರೆ ಸರ್? ತೊಂಡೆ ಚಪ್ಪರ ತಿಪ್ಪ ಮತ್ತು ನಾಗಿ ಬಗ್ಗೆ ಹೇಳೋದಾದ್ರೆ ವಿಶೇಷವಾಗಿ ಮೆಟಫರಿಕಲಿ ತೊಂಡೆ ಚಪ್ಪರ ನಾನು ಫಸ್ಟಿಗೆ ಬೇರೆ ಟೈಟ್ಲ್ ಇಟ್ಟಿದ್ದೆ ಅದಕ್ಕೆ. ಕತೆ ಬರೆದು ಇನ್ನೇನು ಪಬ್ಲಿಷ್ ಆಗೋ ಟೈಮಲ್ಲಿ ನನಗೆ ಆ ತೊಂಡೆ ಚಪ್ಪರ ಅಂತ ಏನು ಬರೆದಿದ್ನಲ್ಲ, ಹೌದಲ್ವ, ತೊಂಡೆ ಚಪ್ಪರ ನೀವು ಎಂಡಲ್ಲಿ ಒಂದು ಕವಿತೆ ಬರುತ್ತೆ. ಸೊ ಆ ಕವಿತೆ ಇದೆಯಲ್ಲ, ನನ್ನ ನೀ ಹುಡುಕು ನಿನ್ನ ನಾ ಹುಡುಕುತ್ತೇನೆ ಕತ್ತಲಲ್ಲಿ, ಅದು ಹೌದು. ಅದು ಇನ್ನೊಂದು ಲಾಸ್ಟಿಗೆ ಅಂದರೆ ನೆಲದಲ್ಲಿ ಇದ್ದ ಬಳ್ಳಿಗೆ
ಆಧಾರವಾಗಿ ನಿಂತ ತೊಂಡೆ ಚಪ್ರ ನೀನು ಅಂತ ಒಂದು ಹೇಳುವಂಥ ಒಂದು ಭಾವಾರ್ಥದಲ್ಲಿರುವಂಥ ಒಂದು ಕವಿತೆ. ಅದೇ ಸಂಪೂರ್ಣ ಕಥೆಯ ಒಂದು ಅರ್ಥ ಅದು. ಸೊ ತೊಂಡೆ ಚಪ್ರ ಮೆಟಫರಿಕಲಿ ಆ ತೊಂಡೆ ಚಪ್ರ ಏನು ಕಥೆ ಇದೆ ಅದರಲ್ಲಿ ಏನು ನಡೆಯುತ್ತೆ ಅದೇ ಸಂಪೂರ್ಣ ಕಾದಂಬರಿಯಲ್ಲೂ ಕೂಡ ನಡೆಯುತ್ತೆ. ಹಾಗಾಗಿ ಇದಕ್ಕಿಂತ ಸೂಕ್ತ ಟೈಟಲ್ ಇನ್ನೊಂದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೊಂಡೆ ಚಪ್ರ. ಮತ್ತು ತೊಂಡೆ ಚಪ್ರ ಚಿಕ್ಕಂದಿನ ನಮ್ಮ ಮನೆ ಹಿತ್ತಲಲ್ಲಿ ಇರೋದು. ಎಲ್ಲ ಮನೆ ಹಿತ್ತಲಲ್ಲಿ ಬಹುತೇಕ ಮನೆಯವರು ಹಳ್ಳಿಯಲ್ಲೆಲ್ಲ ನಾವು ತರಕಾರಿಗಳನ್ನು ತುಂಬ ಕೊಂಡು ಹೌದು ಸರ್, ಹಿತ್ತಲಲ್ಲೇ ಬೆಳ್ಕೋತೀವಿ. ಬಸಳೆ ಚಪ್ರ ಆಗಿರ್ಬೋದು, ತೊಂಡೆ ಚಪ್ರ, ಟೊಮೆಟೊ, ಮೆಣಸು ಈ ಥರದ್ದೆಲ್ಲ ಬೆಳ್ಕೊಂಡು ತಿಂದಂಥವ್ರು ನಾವೆಲ್ಲ. ತೊಂಡೆ ಚಪ್ರ ನನಗೆ ಆವಾಗಿಂದನೂ ಒಂದು ಬೆರಗೋದು. ತೊಂಡೆ ಚಪ್ರ ನೋಡೋದು ಒಂದು ಅದು ಸಣ್ಣಕ್ಕೆ ಹಿಂಗೆ ನೆಟ್ಟಿರ್ತಾರೆ. ಫಸ್ಟ್ ಒಂದು ಕೋಲ್ ನೆಡ್ತಾರೆ, ಅದಾದ್ಮೇಲೆ ಒಂಚೂರು ದೊಡ್ಡಕ್ಕಾಗ್ತಿದೆ ಅಂತ ಗೊತ್ತಿದ್ದಂಗೆ ನಾಲ್ಕು ಕಂಬಗಳನ್ನಿಟ್ಟು ಒಂದು ಚಪ್ರ ಮಾಡಿ ಅದೊಂಥರ ಮದುವೆ ಹಂದರ ಥರ ಚಪ್ರ ಥರ ಕಾಣಿಸ್ತಿರ್ತದೆ. ಆ ಥರ ಎಲ್ಲೋ ಯಾವಾಗಲೂ ಒಂದು ಕೋಳಿನೋ ಯಾವುದೋ ಒಂದು ಮಳೆ ಬಂದರೆ ಅಲ್ಲಿ ಬಂದು ನಿಂತ್ಕೊಳ್ಳೋದು, ನಾಯಿ ಬಂದು ನಿಂತ್ಕೊಳ್ಳೋದು, ಅದನ್ನೆರಡು ಕೂಡ ಕೊಡ್ತಿರುತ್ತೆ. ಸೇಮ್ ಟೈಮ್ ಅದೊಂದು ನಮಗೆ ತೊಂಡೆಕಾಯಿಯನ್ನು ಕೊಡುವಂಥ ಒಂದು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಚಂದದ ಸಂಕೇತ. ಹೌದು ಸರ್. ಈಗ ರೀಸೆಂಟಾಗಿ ಒಂದು ಸಂದರ್ಶನದಲ್ಲಿ ಯೋಗರಾಜ್ ಭಟ್ರು ಸದ್ಯ ಹೇಳ್ತಾರೆ, ಕರಾವಳಿ ಅವರು ಟೈಟಲ್ ಚಂದ ಕೊಡ್ತಾರೆ ಕಣೋ ಇವರು ಅಂತೇಳಿ. ನೋಡಿದ್ರಾ ಸರ್ ನೀವು ಅದನ್ನು? ಓಕೆ ಸರ್, ಈಗ ನಿಮ್ಮ ಸಿಂಗಾರ ಸಿರಿ ಹಾಡನ್ನು ಎಲ್ಲ ಭಾರತದ ಎಲ್ಲ ಕನ್ನಡಿಗರು ಕೇಳಿಬಿಟ್ಟಿದ್ದಾರೆ ಸರ್. ಸಿಂಗಾರ ಸಿರಿ ಹಾಡನ್ನು ಈಗ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಬರೆಯೋದಾದರೆ ಸರ್ ಯಾವ ರೀತಿಯಾಗಿ ಬರಿಬೋದು? ಅದೇ ಒಂದು ಟ್ಯೂನ್ಗೆ ಉತ್ತರ ಕರ್ನಾಟಕ ಶೈಲಿಯ ಲಿರಿಕ್ಸ್ ಬರೆಯೋದಾದರೆ. ಏ ಚಂದನ ಚಿಗುರಿ ಅಡಿಸಿದಿ ನನ್ನದಿಯ ಮ್ಯಾಲ ಬುಗುರಿ, ಮಲ್ಲಿಗೆ ಗಂಧ ಮೈ ತುಂಬ ನೀ ನನ್ನ ಒಲ್ಲು ಕಸವರಿ. ಏ ಚಂದನ ಚಿಗುರಿ ಅಡಿಸಿದಿ ನನ್ನೆದಿಯ ಮ್ಯಾಲ ಬುಗುರಿ, ಮಲ್ಲಿಗೆ ಗಂಧ ಮೈ ತುಂಬ ನೀ ನನ್ನ ಒಲ್ಲು ಕಸವರಿ. ಸೂಪರ್ ಸರ್, ಫಸ್ಟ್ ಲೈನ್ ಅಂತೂ ಮಸ್ತ್ ಆಗಿದೆ ಸರ್. ಸೊ ನಾವು ತೊಂಡೆ ಚಪ್ರ ಎಲ್ಲ ನೋಡಿದ್ರೆ ನಾನು ಶಿಕಾರಿಪುರ ಅಲ್ಲೆಲ್ಲ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀವಿ ನಾವು. ಹಾಗಾಗಿ ಸೊ ಅದರ ಫ್ಲೇವರ್ ಕೂಡ ಇದೆ. ನನಗೆ ಒಂದಿಷ್ಟು ಹಾಡುಗಳನ್ನು ಕೂಡ ಬರೆಯೋದಕ್ಕೆ ಹೆಲ್ಪ್ ಆಯ್ತದೆ ಉತ್ತರ ಕರ್ನಾಟಕ ಇದರಲ್ಲಿ ಸ್ಲ್ಯಾಂಗಲ್ಲಿ. ಸರ್, ನೀವು ಆಲ್ರೆಡಿ ತುಂಬ ಸಾಹಿತ್ಯಗಳನ್ನ ಓದಿದ್ದೀರಾ, ಕುವೆಂಪು ಅವರನ್ನ, ಬೇಂದ್ರೆ ಅವರನ್ನ. ಈ ಸಾಹಿತ್ಯ, ಈ ಇಬ್ಬರು ಮಹಾನ್ ದಿಗ್ಗಜರ ಸಾಹಿತ್ಯದಲ್ಲಿ ನೀವು ಕಂಡುಕೊಂಡಂಥ ವ್ಯತ್ಯಾಸಗಳೇನು ಮತ್ತು ಅದರಲ್ಲಿನ ಒಂದಷ್ಟು ಬದಲಾವಣೆಗಳೇನು ಅನಿಸುತ್ತೆ ಸರ್? ಯಾಕಂದರೆ ಒಬ್ಬರು ಮಲೆನಾಡವರಾದರೆ ಇನ್ನೊಬ್ಬರು ಇಲ್ಲಿ ಬಯಲು ಸೀಮೆಯವರು. ಆ ಒಂದು ಸಾಹಿತ್ಯದಲ್ಲಿ ಏನು ವ್ಯತ್ಯಾಸಗಳನ್ನು ಕಂಡುಕೊಂಡ್ರಿ ಸರ್ ನೀವು? ಸೊ ಮುಖ್ಯವಾಗಿ ಯಾವ ಸಾಹಿತಿ ಆದರೂ ಕೂಡ ಈಗ ನೋಡಿ, ಕುವೆಂಪು ಅವರು ಜಾಸ್ತಿ ಮಲೆನಾಡು ಮತ್ತು ಮೈಸೂರು ಈ ಭಾಗದಲ್ಲಿ ಇದ್ದವರು. ಬೇಂದ್ರೆ ಅವರು ಬಯಲುಸೀಮೆಯಲ್ಲಿ ಇದ್ದವರು. ಸೊ ಯಾವಾಗಲೂ ನೀವು ಯಾವ ಪ್ರದೇಶದಲ್ಲಿ ಇರ್ತೀರಿ, ಯಾವ ವಾತಾವರಣದಲ್ಲಿ ಇರ್ತೀರಿ, ಅದು ನಿಮಗೆ ಸಾಹಿತ್ಯದ ಮೂಲಕ ಆಚೆ ಬರೋಕ್ಕೆ ಸಾಧ್ಯ. ಈಗ ಕಾರಂತರು ಬರೆದಿರೋದು ಜಾಸ್ತಿ ನಮ್ಮ ಕರಾವಳಿಯ ಕಥೆಗಳು, ಕರಾವಳಿಯ ಜೀವನ, ಯಕ್ಷಗಾನ. ಸೊ ಹಾಗಾಗಿ ಅದೇ ಮೂಲ ಮೇಯ್ನ್ ವ್ಯತ್ಯಾಸ ನಿಮಗೆ. ಈ ಕುವೆಂಪು ಸರ್ದು ನೋಡಿದ್ರೆ ಅವ್ರದ್ದು ಜಾಸ್ತಿ ಮಲೆನಾಡು, ಪ್ರಕೃತಿ, ಮತ್ತು ಅವ್ರದ್ದು ಸ್ವಲ್ಪ ಹಳೆಗನ್ನಡ ಇದು ಜಾಸ್ತಿ ಇತ್ತು. ಹಳೆಗನ್ನಡ ಅಳವಡಿಕೆ ಅದರ ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತು. ಬೇಂದ್ರೆ ಅವರ ಇದರಲ್ಲಿ ಜಾಸ್ತಿ ಬದುಕು ಕಾಣಿಸೋದು, ಒಂದು ಬಡತನದ ಬದುಕಾಗಿರ್ಬೋದು, ಒಂದು ನೋವಿನ ವಿಚಾರ ಆಗಿರ್ಬೋದು. ಸೊ ಅವರು ಹೇಳ್ತಾ ಇದ್ದಂಥ ವಿಚಾರಗಳಿದೆಯಲ್ಲ ತುಂಬ ಮತ್ತು ತುಂಬ ಈಗ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗುವಂಥ ಒಂದಿಷ್ಟು ವಿಚಾರಗಳು. ಅವರ ಹಾಡುಗಳು, ಭಾವಗೀತೆಗಳಾಗಿರ್ಬೋದು, ಜನಪದ ಗೀತೆಗಳು, ಅಂದರೆ ಅವರು ಆ ಶೈಲಿಯಲ್ಲಿ ಬರೆದಂಥ ಗೀತೆಗಳು. ಹಾಗಾಗಿ ಇದೇ ಮೂಲ ವ್ಯತ್ಯಾಸ. ಈಗ ನಿಮಗೆ ಕುವೆಂಪು ಅವರು ತೆರೆದಿದೆ ಮನೆಯು ಬಾ ಅತಿಥಿ ಹೊಸ ಬೆಳಕಿನ ಆ ಹಾಡು, ಬೇಂದ್ರೆಯವರು ನೀ ಹಿಂಗ ನೋಡಬೇಡ ನನ್ನ, ಅದು ಬಂಗಾರ ತೀರ ಕಡಲಾಚೆ ಗೀಚೆ ಅದಾಗಿರಬಹುದು. ಸೊ ಪಾತ್ರಗೀತಿ ಪಕ್ಕ ಇಫ್ ಐ ಆಮ್ ನಾಟ್ ರಾಂಗ್ ಅದು ಕೂಡ. ಸೊ ಈ ಥರ ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಬಯಲುಸೀಮೆಯವರು, ಇವರು ಮಲೆನಾಡೋರು ಅಂತ. ಸೊ ಆ ವ್ಯತ್ಯಾಸ ಇದ್ದೇ ಇದೆ. ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂಥವರಿಗೆ ನೀವು ಸಜೆಸ್ಟ್ ಮಾಡುವಂಥ ಒಂದು 5 ಪುಸ್ತಕಗಳನ್ನು ಹೇಳೋದಾದರೆ ಸರ್? ಇದು ಅಂದರೆ ನಾನು ಓದಿದಂಥ ಪುಸ್ತಕಗಳ ಅಂತ ಸಜೆಸ್ಟ್ ಮಾಡೋದಾದರೆ ನಾನು ಕರ್ವಾಲೋ ಸಜೆಸ್ಟ್ ಮಾಡ್ತೀನಿ, KP ಸರ್ದು. ಆಮೇಲೆ ಭೈರಪ್ಪ ಅವರ ಯಾನ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಬೀಚಿಯವರ ನನ್ನ ಮೈ ಆಟೋಬಯೋಗ್ರಫಿ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಜೈನ್ ಸರ್ದು ತುಂಬ ಇದೆ. ನನಗೆ ಇತ್ತೀಚೆಗೆ ನಾನು ಓದಿದ್ದು ತಾರಿದಂಡೆ ಅಂತ ಓದಿದೆ, ಅದನ್ನು ಸಜೆಸ್ಟ್ ಮಾಡ್ತೀನಿ. ಜೋಗಿಯವರ ನನ್ನ ಚಿಕ್ಕಪ್ಪ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ರವಿ ಬೆಳಗೆಯವರ ನನ್ನಮ್ಮ ನನಗೆ ಸಿಕ್ಕಳು, ವಸುಧೇಂದ್ರ ಅವರ ಅಮ್ಮ, ವಸುಧೇಂದ್ರ ಅವರ ನನ್ನಮ್ಮ ಅಂದರೆ ನನಗೆ ಇಷ್ಟ. ಅಮ್ಮ ಸಿಕ್ಕಳು ಇರೋದು, ನನ್ನಮ್ಮ ಅಂದರೆ ನನಗೆ ಇಷ್ಟ ವಸುಧೇಂದ್ರ ಅವರದ್ದು.
ಈ ಥರ ತುಂಬ ಇದೆ, ಅದು ಹೇಳ್ತಾ ಅಷ್ಟೇ ಅಲ್ಲ, ಸರ್ದು ಒಂದು ತೊಂಡೆ ಚಪ್ಪರ ಅಂತೇಳಿ ಒಂದು ಕಾದಂಬರಿ ಇದೆ, ಬಹಳ ಚೆನ್ನಾಗಿದೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ದೊಡ್ಡದಾದಂಥ ನೀವು ಅರ್ಥೈಸಿಕೊಳ್ಳಲಾಗದಂಥ ಯಾವುದೇ ಪದಗಳಿಲ್ಲ, ಸರಳವಾದಂಥ ಪದಗಳಲ್ಲಿ ಬರೆದಂಥ ತೊಂಡೆ ಚಪ್ಪರ ಅನ್ನೋ ಪುಸ್ತಕ, ನೀವು ಅದನ್ನು ಸಹಿತ ಓದ್ಬೋದು. ಸರ್, ಈಗ ಹಲವಾರು ಯುವಕರು ನಾನು ಸಿನಿಮಾ ಸಾಹಿತ್ಯ ಬರೀಬೇಕು ಅಂತೇಳಿ ಬರ್ತಾ ಇರ್ತಾರೆ ಸರ್. ತನ್ನದು ಒಂದಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಸರ್. ಅವರಿಗೆ ನೀವೊಂದು ಏನಾದರೂ ಸಜೆಸ್ಟ್ ಮಾಡೋದಾದರೆ, ಕಿವಿ ಮಾತುಗಳನ್ನು ಹೇಳೋದಾದರೆ ಸರ್? ಸಿಂಪಲ್, ಫಸ್ಟು ಓದಿ. ತುಂಬ ಜನ ಓದ್ದೆ ನಾನು ಅಂದರೆ ಸಿನಿಮಾ ಸಾಹಿತ್ಯ ಹೆಂಗೆ ಕಾಣಿಸುತ್ತೆ ಅಂದರೆ ತುಂಬ ಸರಳವಾಗಿದೆಯಲ್ವಾ, ಬರಿಬೋದು ಅಂತ ಅನಿಸುತ್ತೆ. ಬಟ್ ಈವನ್ ನನಗೂ ಹಾಗೆ ಅನಿಸಿತ್ತು. ಸೊ ನಾವು ಮಾಡಿದ ತಪ್ಪ ನೀವು ಮಾಡಬೇಡಿ. ಸರಳವಾಗಿ ಬರೆಯೋದೇ ತುಂಬ ಕಷ್ಟ, ಸಿಂಪಲಾಗಿ ಬರೆಯೋದು ತುಂಬ ಕಾಂಪ್ಲೆಕ್ಸ್. ಅದು ಸಿನಿಮಾ ಸಾಹಿತ್ಯದಲ್ಲಿ ನೀವು ಮೀಟ್ರಿಗೆ ಬರೀಬೇಕು. ಹಾಗಾಗಿ ತುಂಬ ಹಾಡುಗಳನ್ನು ಕೇಳಿ, ಸಿನಿಮಾ ಹಾಡುಗಳು, ನಾನು ಹೇಳಿದ್ನಲ್ಲ, ಹಳೆಯ ಹಾಡುಗಳಿಂದ ಎಲ್ಲ ಹಾಡುಗಳನ್ನು, ದಿನನಿತ್ಯ ಹಾಡುಗಳನ್ನು ಕೇಳಿ, ಅದು ಯಾಕೆ ಯಾವ ಸಾಲು ಬರೆದಿದ್ದಾರೆ, ಅದು ಸಿನಿಮಾದಲ್ಲಿ ಏನು ಸಿಚುವೇಶನ್ ಇದೆ, ಯಾಕೆ ಅದನ್ನು ಬರೆದಿದ್ದಾರೆ ಅಂತ. ಸಾಧ್ಯ ಆದರೆ ವೀಡಿಯೋ ಸಾಂಗ್ ನೋಡೋದು ಬೆಟರು. ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಸಿಚುವೇಶನ್ ಇದೆ, ಯಾಕೆ ಏನು ಬರೆದಿದ್ದಾರೆ ಅಂತ. ಮುಖ್ಯವಾಗಿ ಓದಿ, ಪ್ರತಿನಿತ್ಯ ಓದಿ. ಆಮೇಲೆ ಬರೆಯೋದು ಶುರು ಮಾಡಿ. ತುಂಬ ಹೊಸದಾಗಿ ಏನೋ ಯೋಚನೆ ಮಾಡಿ. ಬರೆದಿರೋದನ್ನೇ ಈಗ ನೀವು ಸಿನಿಮಾ ಸಾಹಿತ್ಯ ಬರೆಯೋಕ್ಕೆ ಹೋದಾಗ ನಾವು ಈ ಥರ ಆಗ್ಬಿಡ್ತೀವಿ, ಅಂದರೆ ಎಲ್ಲೋ ಕೇಳಿರೋದನ್ನು ಬರೆದಿರೋದನ್ನು ಒಂದು ಹೂರಣ ಮಾಡಿ ಒಂದು ಕವಿತೆ ಬರೆಯೋದು. ಅದು ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನೀವು ಫಸ್ಟೇ ನೀವೇನೋ ಹೊಸದಾಗಿ ಬರೀಬೇಕು, ನೀವು ಬರೆದಾಗ ಗೊತ್ತಾದಾಗ ಅದನ್ನು ರಿಜೆಕ್ಟ್ ಮಾಡೋದನ್ನು, ಒಂದು ಜಡ್ಜ್ಮೆಂಟ್ ಸಿಗುತ್ತಲ್ಲ ನಮಗೆ, ಈಗ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ, ನಿಮ್ಮನ್ನು ನೀವು ಒಂದು ಜಡ್ಜ್ಮೆಂಟ್ ತೊಗೊಳೋದಿದೆ ಗೊತ್ತಾ, ಜಡ್ಜ್ ಮಾಡೋದಿದೆ, ಅದು ತುಂಬ ಮುಖ್ಯ. ಹೊಸತನವನ್ನು ನೀವು ಹೊಸದಾಗಿ ಏನೋ ಬರೆಯೋದಕ್ಕೆ ಶುರು ಮಾಡಿ. ಕನ್ನಡವನ್ನು ಪ್ರೀತಿಸಿ, ಎಲ್ಲಕ್ಕಿಂತ ಹೆಚ್ಚಾಗಿ ಓದಿ ಸಾಹಿತ್ಯವನ್ನು, ಕನ್ನಡ ಸಿನಿಮಾವನ್ನು, ಕನ್ನಡವನ್ನು ಪ್ರೀತಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಈಗಾಗಲೇ ನಮ್ಮ ಕರ್ನಾಟಕದ ತುಂಬೆಲ್ಲ, ವಿಶೇಷವಾಗಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಬಿತ್ತನೆ ಮಾಡಿದರೂ ಸಹಿತ ಮಳೆ ಇನ್ನೂ ಬಂದೇ ಇಲ್ಲ. ಮಳೆಗಾಗಿ ಆಕಾಶದತ್ತ ಎಲ್ಲ ರೈತರು ಮುಖ ಮಾಡ್ಕೊಂಡು ಕೂತಿದ್ದಾರೆ ಸರ್. ನಿಮ್ಮ ಒಂದು ಸಾಹಿತ್ಯದ ಮೂಲಕ ನಮ್ಮ ಜನರಿಗೆ ಏನಾದರೂ ಒಂದು ಸಂದೇಶ ಕೊಡೋದಾದರೆ, ಅಷ್ಟೇ ಅಲ್ಲದೆ ಮಳೆರಾಯನ ನಿಮ್ಮ ಸಾಹಿತ್ಯದ ಮೂಲಕ ಕರೆಯೋದಾದರೆ ಸರ್, ಯಾವ ರೀತಿಯಾಗಿ ಕರೀತೀರಾ? ಭೂಮಿ ತಾಯಿಯ ಮಕ್ಕಳು ನಾವು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸು, ಓ ಮುಗಿಲೇ ಮತ್ತೊಮ್ಮೆ ಮಳೆಯ ಸುರಿಸು. ಚೆನ್ನಾಗಿದೆ ಸರ್, ಚಿಕ್ಕದಾಗಿ ಚೊಕ್ಕದಾಗಿ ಅಂತಾರಲ್ಲ, ಆ ರೀತಿಯಾಗಿತ್ತು ಸರ್. ಇದಿಷ್ಟು ನಮ್ಮ ಯುವ ಕವಿ ಮತ್ತು ಬರಹಗಾರ ಆದಂತಹ ಪ್ರಮೋದ್ ಮರವಂತೆ ಅವರ ಒಂದು ಸಂದರ್ಶನವಾಗಿತ್ತು. ಇನ್ನೇನು ಅವರ ಒಂದಷ್ಟು ಚಿತ್ರಗಳು ಬಿಡುಗಡೆಯಾದ ಹೊಸ್ತಿಲಲ್ಲಿದ್ದಾವೆ. ಆದಷ್ಟು ಬೇಗ ಬಿಡುಗಡೆ ಆಗಲಿ. ಪ್ರಮೋದ್ ಮರವಂತೆ ಸರ್ಗೆ ಮತ್ತಷ್ಟು ಅವಕಾಶಗಳು ಸಿಗಲಿ. ಈಗಾಗಲೇ 500 ಗಡಿ ದಾಟಿದಂಥ ಪ್ರಮೋದ್ ಮರವಂತೆ ಸರ್ ಅವರ ಆ ಗೀತೆಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿ. 5,000 10,000 ಹಿಂಗೆ ಏರ್ತಾ ಹೋಗಲಿ ಅಂತೇಳಿ ಆಶಿಸುತ್ತಾ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು.